ನಮಸ್ಕಾರ ಕೃಷಿ ಪ್ರೇಮಿಗಳೇ, ಗುರು ಅಗ್ರಿ ಲೈಫ್ಗೆ ಸ್ವಾಗತ. ನಾನು ನಿಮ್ಮ ಗುರು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ NLM ಸ್ಕೀಮ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಎಲ್ಲೋ ನೋಡಿಬಿಟ್ಟು ಹೇಳ್ತಿರೋದಲ್ಲ, ನಾನು ಪಶು ವೈದ್ಯಕೀಯ ಮತ್ತು ಪಶುಸಂಗೋಪನಾ ಇಲಾಖೆ ವತಿಯಿಂದನೇ ಅನೌನ್ಸ್ ಮಾಡಿರೋದು. ಅದನ್ನು ನಾನು ನಿಮಗೆ ಅವ್ರು ಹೇಳಿರೋದನ್ನೇ ನಾನು ನಿಮಗೆ ರೆಕಾರ್ಡ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಅದೇ ನಾನು ಯಾವುದೋ ಕ್ರಿಯೇಟ್ ಮಾಡಿ ಎಲ್ಲೋ ನೋಡ್ಬಿಟ್ಟು ಹೇಳಿರೋದಲ್ಲ, ಅಫಿಷಿಯಲ್ಲಾಗಿ ಹೇಳಿರೋದು. NLM ಸ್ಕೀಮ್ ಬಗ್ಗೆ ಡಾಕ್ಯುಮೆಂಟ್ಸು ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ನ ಹೆಂಗೆ ಅರೇಂಜ್ ಮಾಡಬೇಕು, ಅದು ಫ್ರೀ ಆಫ್ ಕಾಸ್ಟ್. ಕೆಲವೊಬ್ಬರು ಪ್ರಾಜೆಕ್ಟ್ ರಿಪೋರ್ಟಿಗೆ ಚಾರ್ಜ್ ಮಾಡ್ತಾರೆ, ಕೆಲವೊಬ್ಬರು ಸರ್ಟಿಫಿಕೇಟಿಗೆ ಚಾರ್ಜ್ ಮಾಡ್ತಾರೆ. ಬಟ್ ನಿಮಗೆ ಅದೆಲ್ಲ ಫ್ರೀಯಾಗಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಅವರೇ ಅಫಿಷಿಯಲಾಗಿ ಹೇಳಿದ್ದಾರೆ ಎಲ್ಲೆಲ್ಲಿ ಸಿಗುತ್ತೆ. ಯಾಕೆಂದರೆ ನೀವು ಅಪ್ಲಿಕೇಶನ್ ಇನ್ನೊಂದು ತಿಂಗಳಲ್ಲಿ ಅಪ್ಲಿಕೇಶನ್ ಬಿಡೋ ಚಾನ್ಸಸ್ ಇದೆ ಅಂತ. ಅದು ಎಕ್ಸಾಕ್ಟ್ ಡೇಟ್ ಇಲ್ಲ, ಬಟ್ ನೆಕ್ಸ್ಟ್ ಮಂತ್ ಹೊತ್ತಿಗೆ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ನ್ಯೂ ರಿಜಿಸ್ಟ್ರೇಷನ್ನು. ಅದಕ್ಕೋಸ್ಕರ ನೀವು ಇವಾಗಲೇ ಡಾಕ್ಯುಮೆಂಟ್ ಎಲ್ಲ ಹೊಂಚ್ಕೊಂಡು ಇಟ್ಕೊಂಡ್ರೆ ನಿಮಗೆ ಬೆಟರ್ ಆಗುತ್ತೆ. ನೀವು ಆ ಎಮರ್ಜೆನ್ಸಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಹುಡ್ಕಾಡಕ್ಕೆ ಹೋದರೆ ಸುಮ್ಮನೆ ಒಂದು ಸ್ಮಾಲ್ ಕರೆಕ್ಷನ್ ಇದ್ದರೂ ಕೂಡ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಏನು ಸಿಗುತ್ತಪ್ಪ ಅಂದರೆ NLMಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಫ್ರೀ ಆಫ್ ಕಾಸ್ಟಲ್ಲಿ ಪ್ರಾಜೆಕ್ಟ್ ರಿಪೋರ್ಟು ಮತ್ತು ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ, ಮತ್ತು ಯಾವ್ಯಾವ ಸ್ಕೀಮ್ಗೆ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ, ಎಷ್ಟು ಕುರಿ, ಕೋಳಿ ಅಥವಾ ಹಂದಿ ಸಾಕಾಣಿಕೆ, ಮತ್ತು ಇವಾಗಿನ ಇದರಲ್ಲಿ ಸೈಲೇಜ್ ಕೂಡ ಅದು ಇನ್ಕ್ಲೂಡ್ ಆಗಿದೆಯಂತೆ. ಅದಕ್ಕೆಲ್ಲ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡಿದ್ರೆ ಎಷ್ಟು, ಮತ್ತು NLM ಬಗ್ಗೆ ನಿಮಗೆ ಮೇಯ್ನ್ ಇಂಪಾರ್ಟೆಂಟು 50% ಸಬ್ಸಿಡಿ ಅಂತ ಗೊತ್ತು. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೈಸಲ್ಲಿ ಈ ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿರಲ್ಲ, ತಂದೆ ಹೆಸರು, ಚಿಕ್ಕಪ್ಪ, ದೊಡ್ಡಪ್ಪ, ಅಮ್ಮನ ಹೆಸರು, ಆ ಥರ ಬೇರೆಯವ್ರ ಹೆಸರಲ್ಲಿ ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟು ಬೇರೆಯವ್ರ ಹೆಸರಲ್ಲಿ ಇದ್ದಾಗ ನಾವು ಆ ಲೋನ್ ತೊಗೋಬೋದಾ, ಅದಕ್ಕೆ ಹೆಂಗೆ ಏನು ಪ್ರೊಸೀಜರ್ ಇದೆ, ಅದು ಈಗ ಇವಾಗಲಿಂದನೇ ಸರಿ ಮಾಡ್ಕೋಬೋದಾ, ಇಲ್ಲಾಂದರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾದರೂ ಅದು ಕೇಳುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಮಗೆ ಟ್ರೈನ್ ಅಪ್ ಮಾಡಿರೋರು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ಕೊಡ್ತೀನಿ. ನಾನು ಮೇನ್ ಇಂಪಾರ್ಟೆಂಟ್ ಈ NLM ಸ್ಕೀಮ್ ಅಂಡರಲ್ಲಿ ನೀವೇನಾರು ಪ್ರಾಜೆಕ್ಟ್ ಮಾಡ್ತೀನಿ, ಕುರಿ ಮತ್ತು ಕೋಳಿ ಸಾಕಾಣಿಕೆ ಸಬ್ಸಿಡಿ ಸ್ಕೀಮ್ಸು 50% ಅದರೆಲ್ಲ ಅಷ್ಟೇ ನಿಮಗೆ ಗೊತ್ತು. ಆ ಡೀಪಲ್ಲಿ ಹೋಗ್ಬಿಟ್ಟು ಅದ್ರಲ್ಲಿ ಏನೇನಿದೆ, ಅದು ರಿಯಲ್ ಫ್ಯಾಕ್ಟ್ ನಮ್ಮ ಕೈಲಿ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅದು ಪೂರ್ತಿ A to Z ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡ್ದಂಗೆ ಒಂದೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಇದೆ. ಅವರು ಗೌರ್ಮೆಂಟ್ ಅವರೇ ಹೇಳಿರೋದು, ಅದು ಅವ್ರು ಏನೇನು ಇನ್ಫಾರ್ಮೇಷನ್ ಅಂತ ಅಫಿಷಿಯಲಾಗಿ ಅವರೇ ಅನೌನ್ಸ್ ಮಾಡಿರೋದು. ವಿಡಿಯೋ ಪ್ಲೇ ಮಾಡ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರು ಈ ಥರ ಲೋನ್ ಬಗ್ಗೆ ಈ ಥರ ಕೇಳ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಕಳಿಸ್ಕೊಡಿ. ನಿಮಗೆ ಯೂಸ್ ಇಲ್ಲ ಅಂದರೆ ಅವ್ರಿಗೆ ಕಳಿಸ್ಕೊಡಿ. ನೀವು ಪೂರ್ತಿ ಈ ವಿಡಿಯೋ ನೀವು ನೋಡಲೇಬೇಕು ಅಂತೇನಿಲ್ಲ. ನಿಮಗೆ ಇದ್ರ ರಿಲೇಟೆಡ್ ಯೂಸ್ ಇದ್ದರೆ ಮಾತ್ರ ನೋಡಿ. ಇಲ್ಲಾಂದರೆ ಈ ಥರ ತುಂಬ ಜನ ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತೆಲ್ಲ ಈಗ ಬೆಂಗಳೂರು ಸಿಟಿಯಿಂದ ಬಂದು ಹಳ್ಳಿಗಳಲ್ಲಿ ಸೇರ್ಕೊಂಡು ಏನು ಮಾಡೋದು, ಅಮೌಂಟ್ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ ಅಂತ ಬೇರೆ ಸ್ಕೀಮ್ ಅಂಡರಲ್ಲಿ ಹೋದರೆ ಸಬ್ಸಿಡಿ ಇದಕ್ಕಿಂತ ಜಾಸ್ತಿ ಸಬ್ಸಿಡಿ ಯಾವ ಸ್ಕೀಮಲ್ಲೂ ಕೊಡ್ತಾಯಿಲ್ಲ. ಅದಕ್ಕೋಸ್ಕರ ಈ ಸ್ಕೀಮ್ನ ಹೈಲೈಟ್ ಮಾಡಿಬಿಟ್ಟು ಫೋಕಸ್ ಮಾಡಿ ಹೇಳ್ತಾ ಇರೋದು. ತುಂಬ ಈ ಸ್ಕೀಮಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಡಾಕ್ಯುಮೆಂಟ್ನ ಪ್ರಾಪರಾಗಿ ಇಟ್ಕೊಂಡು ಮಾಡಿಕೊಂಡ್ರೆ ಈ ಸ್ಕೀಮಲ್ಲಿ ಸಕ್ಸಸ್ ಆಗುತ್ತೆ. ಮತ್ತು ಎಲ್ಲದನ್ನು ನಾವು ಸಬ್ಸಿಡಿ ಕ್ಲೈಮ್ ಮಾಡ್ಕೊಳೋದು ಕೂಡ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ನೋಡಿ, ಆ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ. ಬ್ಯಾಂಕ್ ಮ್ಯಾಂಡೇಟ್ ಬ್ಯಾಂಕ್ ಮ್ಯಾಂಡೇಟ್ ನಾವು ಬ್ಯಾಂಕಲ್ಲಿ ಸಿಗಲ್ಲ. ಅದ್ರಲ್ಲಿ ಏನಿಲ್ಲ, ಸಿಂಪಲ್ ನಿಮ್ಮ ಹೆಸರು, ನಿಮ್ಮ ಊರು, ಅಡ್ರೆಸ್ಸು, ಆಧಾರ್ ಕಾರ್ಡ್ ನಂಬರು, ಪಾನ್ ಕಾರ್ಡ್ ನಂಬರು, ಇದಕ್ಕೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ ಯಾವುದು, ಇದಕ್ಕೆ ಅವರು ಸೀಲ್ ಸಿಗ್ನೇಚರ್ ಆಗಿ ಕೊಡ್ತಾರೆ ಬ್ಯಾಂಕ್ ಅವರು. ಬಟ್ ಅವ್ರ ಹತ್ರ ಈ ಫಾರ್ಮೇಟ್ ಇರಲ್ಲ. ನೀವು ಅಪ್ಲೈ ಮಾಡೋ ಟೈಮಲ್ಲಿ ನಂಬರ್ ಅಲ್ಲಿ ಕೊಟ್ಟಿದ್ದೀನಿ ಅಥವಾ ಇನ್ನೊಂದ್ಸರಿ ಹೇಳ್ತೀನಿ ಲಾಸ್ಟಿಗೆ. ಫಾರ್ಮೇಟ್ ಬೇಕಂದ್ರೆ ಏನು ವಾಟ್ಸಪ್ ಮಾಡ್ತೀನಿ, ಪ್ರಿಂಟ್ ಬೇಕು, ಬ್ಯಾಂಕಿಗೆ ಹೋಗ್ತೀವಿ. ಆಮೇಲೆ ಒಂದು ಕ್ಯಾನ್ಸಲ್ ಚೆಕ್ ಬೇಕು, 6 months ಬ್ಯಾಂಕ್ ಟ್ರಾನ್ಸಾಕ್ಷನ್ ಬೇಕು. ಇದು ನಾವು ಅಪ್ಲಿಕೇಶನಲ್ಲೂ ಅಪ್ಲೋಡ್ ಮಾಡಬೇಕು, ಬ್ಯಾಂಕ್ನವರಿಗೂ ಕೊಡಬೇಕಾಗುತ್ತೆ. ಜೊತೆಲಿ 3 ವರ್ಷದ IT ರಿಟರ್ನ್ಸು, ಇನ್ ಕೇಸ್ ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇದ್ದರೆ ಬೇಕಾದ್ರೆ ಅದನ್ನು ಹಾಕೋಬೋದು. ಇನ್ನೊಂದು ನಡೀತದೆ ಟ್ರೈನಿಂಗ್ ಸರ್ಟಿಫಿಕೇಟು. ಇವಾಗ ನೀವು ಟ್ರೈನಿಂಗ್ ತೊಗೊಂಡಿದ್ರೆ ಈ ಟ್ರೈನಿಂಗ್ ಸರ್ಟಿಫಿಕೇಟ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಲೆಟ್ರಿಗೆ ನೀವು ಲೋಕಲ್ ಡಾಕ್ಟರ್, ಈಗ ನಾನು ಕೊಡಕ್ಕೆ ಬರಲ್ಲ ಸರ್ಟಿಫಿಕೇಟ್. ಈಗ ನೀವು ಕಡೂರಲ್ಲಿ ಏನಾದರೂ ನೀವು ಇದು ಮಾಡಿ ಫಾರ್ಮ್ ಮಾಡಿದರೆ ಅಲ್ಲಿನ ಲೋಕಲ್ ಡಾಕ್ಟ್ರು ಇಷ್ಟು ವರ್ಷದಿಂದ ಅವರು ಕುರಿನೋ, ಹಂದಿನೋ, ದನನೋ ಅಥವಾ ಕೋಳಿನೋ ಏನು ಸಾಕ್ತಾ ಇದ್ದಾರೆ ಅವ್ರು ಕೊಡೋಕ್ಕೆ ಎಲಿಜಿಬಲ್ ಇರ್ತಾರೆ. ನಾವು ಕೊಡೋಕ್ಕೆ ಬರಲ್ಲ. ಲೋಕಲ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೊಳ್ಬೋದು. DPR ವೆಟರ್ನರಿ ಡಾಕ್ಟರ್ ಅಂತ ಹೇಳಿದ್ರೆ ನೀವು ಯಾರ ಹತ್ರನೋ ಹೋಗ್ಬಿಟ್ಟು ಕೆಲವರು ದುಡ್ಡು ಕೊಟ್ಟು ಮಾಡಿರ್ತಾರೆ. ಏನೇ ಮಾಡಿಸಿದ್ರು ವ್ಯಾಲಿಡ್ ಸಿಗ್ನೇಚರ್ ಇರುವಂಥ KVC ನಂಬರ್ ಇರುವಂಥ ಡಾಕ್ಟರ್ ಹತ್ರನೇ ಮಾಡಿಸ್ಬೇಕು. ವೆಟರ್ನರಿ ಡಾಕ್ಟರ್ ಅವ್ರ ಹತ್ರ ಮಾಡಿಸಿದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ವ್ಯಾಲಿಡ್ ಇರುತ್ತೆ. ಅದನ್ನು ಹೇಗೆ ಅಂತಂದರೆ ಕ್ರೈಟೀರಿಯಾಸ್ ಇದೆ. ಮಾಡ್ಕೊಡುವಾಗ ಎಷ್ಟೊಂದು ಬೇರೆ ಬೇರೆ ಕಡೆ ಎಲ್ಲ ಮಾಡಿಸಿ ಇದು ಮಾಡ್ತಾ ಇದ್ರು. ಇವಾಗಲೂ ಅಲ್ಲಿ ನಾವು ಊಟಕ್ಕೆ ಕೆಳಗಡೆ ಒಬ್ಬರು ಬಂದಿದ್ರು, ಬಾಣೂರಿಂದ ಅವರು ಡಾಕ್ಟರ್ ಉಮೇಶ್ ಅವರು ಕಳಿಸಿದ್ರೆ ಎಷ್ಟೊಂದು ಈ ಡಿಸ್ಟಿಕ್ಕಿಗೆ ನಾವು ಬರ್ತಾ ಇರ್ತಾರೆ ಸ್ಕೀಮಿಗೆ. ಕೆಲವರು ಏನೋ ಮಾಡಿರ್ತಾರೆ, ಅಪ್ಲೈ ಮಾಡಿರ್ತಾರೆ, ಬಟ್ ಅದ್ರಲ್ಲಿ ಏನೋ ಕರೆಕ್ಷನ್ ಮಾಡ್ಬೇಕಾದ್ರೆ ಆಮೇಲೆ ಸಿಗಲ್ಲ ಅಥವಾ ಇದು ಮಾಡ್ಕೊಂಡಿರ್ತಾರೆ. ಏನೇ ಇದ್ರು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದ್ರೆ ಗೊತ್ತಾಗ. ಬೇರೆ ಹತ್ರ ಮಾಡಿಸಿದ್ರೆ ಅದು ವೇಸ್ಟ್. ಯಾಕಂದರೆ ಇದಕ್ಕೆ ಏನು ಸ್ಕೀಮಿಗೆ ಏನು ಬೇಕು ಅದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ
ಸೊ ಏನೇ ಪ್ರಾಬ್ಲಮ್ ಇದ್ರೂ ಬೇಕಾದ್ರೆ ಇನ್ ಕೇಸ್ ನೀವು ಅಪ್ಲೈ ಮಾಡೋ ಟೈಮಲ್ಲಿ ಪಾಸಿಟಿವ್ ರಿಪೋರ್ಟ್ ಬೇಕು ಅಂತ ಹೇಳಿದ್ರು ಬೇಕಾದ್ರೆ ನಮ್ಮಲ್ಲಿ ಬಂದು ಮಾಡ್ಬೋದು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಕ್ಟೋಬರ್ ಓಪನ್ ಆದರೆ ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಬೇಕು. ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಂತ ಅಂದಲ್ಲ, ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಂತಂದ್ರೆ ಒಂದು ಫಸ್ಟ್ ಒನ್ ಏನೂ ಪ್ರಾಬ್ಲಮ್ ಇದ್ದಾಗ ಸೆಲೆಕ್ಷನ್ ಆಗೋದು, ಜಾಗ ನನ್ನ ಹೆಸರಲ್ಲೇ ಇದ್ದರೆ ಸೆಲೆಕ್ಷನ್ ಆಗುತ್ತೆ. ಮತ್ತೆ ಅದಕ್ಕೂ ಕ್ರೈಟೀರಿಯಾ ಇದೆ. 500 ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮದು ಒಂದು ಎಕರೆ ಮಾಡೋಕ್ಕೆ ಅವರು ಕೊಡಲ್ಲ. ಮಿನಿಮಮ್ ಅಂದ್ರೆ 2.5 ಎಕರೆ ಮೇಲೆ ಬೇಕು. 100 ಕುರಿ ಮಾಡೋದಾದ್ರೆ 1 ಎಕರೆ ತನಕ ಪಾಣಿ ಇದ್ದರೆ ಸಾಕಾಗುತ್ತೆ. ಇದು ಡಿಪೆಂಡ್ಸ್. ಮತ್ತೆ ಹಂದಿ ಇದು ಮಾಡೋದಾದ್ರೆ 15 ಗುಂಟೆ ಮಿನಿಮಮ್ ಬೇಕು. ಮಿನಿಮಮ್ ಲ್ಯಾಂಡ್ ಹೇಳ್ತಾ ಇರೋದು RDCಯಲ್ಲಿ ನನ್ನ ಹೆಸರಲ್ಲಿ 15 ಗುಂಟೆ ಇರಬೇಕು. ಕೋಳಿದೆಲ್ಲ ಮಾಡೋದಾದ್ರೂ ಅಷ್ಟೇ 10 ರಿಂದ 15 ಗುಂಟೆ ಇರಲೇಬೇಕು. ಫಾದರ್ ಹೆಸರಲ್ಲಿದ್ರೆ ಸೆಕೆಂಡ್ ಆಪ್ಷನ್. ಅವಾಗ ಏನಂತ ಹೇಳಿದ್ರೆ ತಂದೆಯಿಂದ ಒಂದು ನೋಟ್ರಿ ಮಾಡಿಸ್ಬೇಕು. ಅದರಲ್ಲಿ ವಂಶವೃಕ್ಷ ಇದೆ ಅಲ್ವಾ, ನಮ್ಮ ಫ್ಯಾಮಿಲಿ ವಂಶವೃಕ್ಷ ಇದೆ. ನನ್ನ ತಮ್ಮ ಇರ್ತಾರೆ, ತಂಗಿ ಇರ್ತಾರೆ, ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, ಎಲ್ಲರದ್ದು ವಂಶವೃಕ್ಷದ ಹೆಸರು ಇರುತ್ತಲ್ಲ ಅಷ್ಟು ಜನ ಆ ನೋಟ್ರಿಯಲ್ಲಿ ಸೈನ್ ಆಗ್ತದೆ. ಏನಂತ ಈಗ ತಂದೆಯವ್ರು ಮಾಡ್ಕೊಡೋದು ನೋಟ್ರಿ ಅದು, ಅದಕ್ಕೆ ಅಪ್ರೂವರ್ ಆಗಿ ಉಳಿದವರು ಸೈನ್ ಆಗ್ತದೆ. ಏನಂತ ಡಾಕ್ಯುಮೆಂಟ್ ಇರುತ್ತೆ ಅಂದರೆ ಈಗ ನನ್ನ ಮಗನಾದ ಪ್ರದೀಪ್ ಇವರು NLM ಸ್ಕೀಮಲ್ಲಿ ಕುರಿ ಶಿಫ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಪಾಣಿ ನಂಬರ್ ಇದು 5 ಎಕರೆ ಇದೆ. ಇದನ್ನ ನಾನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದಂಗೆ ಅವರಿಗೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಅನಿಮಲ್ ಹಸ್ಬೆಂಡ್ರಿ ಆಕ್ಟಿವಿಟಿ, ಕುರಿ ಶೆಡ್ಡು, ಅಗ್ರಿಕಲ್ಚರ್ ಏನೇ ಮಾಡ್ಕೊಳ್ಳೋದಕ್ಕೂ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತೇಳಿ ಸೈನ್ ಹಾಕಿ ಕೊಡಬೇಕು. ಜೊತೆಲಿ ಇದಿಷ್ಟು ಹಾಕ್ತಾರಲ್ಲ, ಹಾಕಿದ ಮೇಲೆ ಅಪ್ಲಿಕೇಶನ್ ಹಾಕುವಾಗಲೇ ಜಂಟಿ ಅಪ್ಲಿಕೇಶನ್ ಇದರಲ್ಲಿ ಅಪ್ಲಿಕೇಶನ್ ಕ್ಯಾಟಗರಿ ಇದೆಯಲ್ಲ, ಇಲ್ಲಿ ಇಂಡಿವಿಜುವಲ್ ಅಂತ ಬಂದ್ರೆ ನನ್ನ ಹೆಸರಲ್ಲೇ ಪಾಣಿ ಇದ್ದು ನಾನೇ ಎಲ್ಲ ಮಾಡ್ಕೊಳ್ಳೋದ್ರೆ ಓಕೆ. ಇನ್ನು ಕೆಲವು ಸರಿ ಏನಾಗುತ್ತೆ, ಪಾಣಿ ಎಲ್ಲ ತಂದೆ ಹೆಸರಲ್ಲಿ ಇರುತ್ತೆ. ನನ್ನ ತಂದೆಗೆ ಆಲ್ರೆಡಿ ರಿಟೈರ್ಡ್ ಆಗಿದೆ, 60 ವರ್ಷದ ಮೇಲೆ ಆಗಿದೆ, ಅವ್ರಿಗೆ ಲೋನ್ ಕೊಡಲ್ಲ. ಡೈರೆಕ್ಟಾಗಿ ಅವ್ರ ಹೆಸರಲ್ಲಿ ಹಾಕ್ಸ್ಬೋದಿತ್ತು, ಬಟ್ ಅವ್ರಿಗೆ ಲೋನ್ ಕೊಡಲ್ಲ. ಅದಕ್ಕೆ ಏನು ಮಾಡ್ತಾರೆ, ಲೋನಿಗೋಸ್ಕರ ನಾನು, ಲ್ಯಾಂಡಿಗೋಸ್ಕರ ಅವರು. ಅವಾಗ ಜಂಟಿ ಅಪ್ಲಿಕೇಶನ್, ಜಾಯಿಂಟ್ ಅಪ್ಲಿಕೆಂಟ್ ಅಂತ ಬರುತ್ತೆ. ಅವಾಗ ಆ ಕ್ಯಾಟಗರಿ ಹಾಕ್ಬೋದು. ಇದೇ ಥರ ಇದರಲ್ಲಿ ತುಂಬ ಕ್ಯಾಟಗರೀಸ್ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ದವರು ಹಾಕ್ಬೋದು, ಬಟ್ ಅದನ್ನ ಹಾಕೋದಾದ್ರೆ ಅಪ್ರೂವಲ್ಸ್ಗಳು ತುಂಬ ಬೇಕಾಗುತ್ತೆ. ಹೇಳ್ದಂಗೆ ಯಾರ ಹೆಸರಲ್ಲಿ ಲ್ಯಾಂಡ್ ಏನು ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಆಪ್ಷನ್ಸ್ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಹಾಕ್ಬೋದು, ಕಾರ್ಪೊರೇಟ್ ಕಂಪ್ನಿಗಳಿಂದ ಹಾಕ್ಬೋದು, ಯಾರು ಬೇಕಾದ್ರೂ. ಇಂಡಿವಿಜುವಲ್ಲು ಡೈರೆಕ್ಟಾಗಿ ಹಾಕುವಂಥದ್ದು. ಪಾಣಿ ಏನಾದರೂ ಫ್ಯಾಮಿಲಿ ಮೆಂಬರ್ ಯಾರ ಹೆಸರಲ್ಲ, ಅಣ್ಣ ತಮ್ಮಗಳ ಹೆಸರಲ್ಲಾದರೂ ಪರವಾಗಿಲ್ಲ, ಹಾಕ್ತೀರಾ ಅನ್ನೋಂಗಿದ್ರೆ ಜಾಯಿಂಟ್ ಅಪ್ಲಿಕೇಶನ್. ಇದೆಲ್ಲ ನಾನು ಏನು ಡಾಕ್ಯುಮೆಂಟ್ಸ್ ಹೇಳಿದೆ, ಇದು ಒಂದೊಂದು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಗ್ರೀನ್ ಕಲರ್ ಏನು ಟಿಕ್ ಆಗಿದೆ ಅದು ಅಪ್ಲಿಕೇಶನ್ನ ಅಪ್ಲೋಡ್ ಅಂದರೆ ಒಂದೊಂದೇ ನೀವೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು. ಈಗ ಫಸ್ಟ್ನೇದು ಪ್ರಾಜೆಕ್ಟ್ ರಿಪೋರ್ಟ್ ಅಪ್ಲೋಡ್ ಆದರೆ ಒಂದು ಗ್ರೀನ್ ಟಿಕ್ ಅಂತ ಬರುತ್ತೆ. ಎಲ್ಲ ಸಾಫ್ಟ್ ಕಾಪಿ ಸ್ಕ್ಯಾನ್ ಮಾಡಿಸ್ಬೇಕು, ಅಪ್ಲೋಡ್ ಮಾಡಬೇಕು. ಅಥವಾ ಮೊಬೈಲಲ್ಲಿ ಫೋಟೋ ತಗೊಂಡಿರ್ತೀರಲ್ಲ ಅದನ್ನು ಅಪ್ಲೋಡ್ ಮಾಡಿ. ಈ ಥರ ಎಲ್ಲ ಆನ್ಲೈನ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೀರಾ. ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ ಪ್ರತಿ ಟೈಮ್ OTP ಕೇಳೇ ಆಗೋದು. ಮೊಬೈಲಲ್ಲಿ OTP ಬರುತ್ತೆ. ಆ OTPಯನ್ನು ತೊಗೊಂಡು ಲಾಗಿನ್ ಆಗಬೇಕು. ಲಾಗಿನ್ ಆದರೆ ಫಸ್ಟ್ ಟೈಮ್ ಆದರೆ ಅದರ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಬರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಈ ರೀತಿ ಬರುತ್ತೆ. ಇದರಲ್ಲಿ ಎನಿ ಸ್ಟೇಜ್ ನೀವು ಬೇಕಾದ್ರೆ ವಾಪಸ್ ತೊಗೊಳ್ಬೋದು ಅಪ್ಲಿಕೇಶನ್. ಏನೋ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ ಆಯಿತಾ. ಈಗ ಲಾಸ್ಟ್ ಕೆಲವರು ಅರ್ಜೆಂಟ್ ಮಾಡಿ ತಂದೆಯಿಂದ ನನಗೆ ಹೆಸರು ಬರ್ತಾ ಇರುತ್ತೆ, ಲ್ಯಾಂಡ್ ಅರ್ಜೆಂಟ್ ಮಾಡಿ ಹಾಕ್ಬಿಟ್ಟಿರ್ತೀವಿ, ಬಟ್ ಲ್ಯಾಂಡ್ ನನ್ನ ಹೆಸರಿಗೆ ಬಂದಿದೆ, ಮತ್ತೆ ವಾಪಸ್ ಹಾಕ್ಬೇಕಾ, ಬೇಕಾದ್ರೆ ವಾಪಸ್ ತಗೋಬೋದು, ಮತ್ತೆ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಇದೇ ಥರ 7 ಸ್ಟೇಜ್ ಇರುತ್ತೆ ಅಪ್ಲಿಕೇಶನ್ ಪ್ರೋಸೆಸ್. ಅಂದರೆ ಅಪ್ಲೋಡ್ ಮಾಡುವಂಥದ್ದು, ಡಾಕ್ಯುಮೆಂಟ್ಸ್ ಅಂದರೆ ಫಿಲ್ ಮಾಡುವಂಥದ್ದು, ಆಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿದೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಮಾರ್ಕಿಂಗ್ ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟು, ಆಮೇಲೆ ಬ್ಯಾಂಕು, ಆಮೇಲೆ ಸ್ಟೇಟ್ ಲೆವೆಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತೇಳಿ, ಮತ್ತು ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತೇಳಿ, ಮತ್ತು ಡಿಸ್ಬರ್ಸ್ಮೆಂಟ್. ಇದರಲ್ಲಿ ಈ 3ನೇದ್ರ ತನಕ ಮಾತ್ರ ನಾವೇನಾದರೂ ಟ್ರೈ ಮಾಡ್ಬೋದು. ಅಂದರೆ ಈಗ ನಮ್ಮ ಹತ್ರ ಬಂದರೆ ನಾವು ಅಪ್ಲೈ ಮಾಡಿಸಿರ್ತೀವಿ, ನೀವೇನು ಮಾಹಿತಿ ಬೇಕು ಕೊಟ್ಟಿರ್ತೀವಿ, ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀವಿ, ಎಲ್ಲ ಸರಿ ಇದ್ರೂ ಕೆಲವು ಸರಿ ರಿಜೆಕ್ಟ್ ಮಾಡಿರ್ತಾರೆ. ಏನಕ್ಕೆ ರಿಜೆಕ್ಟ್ ಮಾಡಿದ್ರಾ, ತುಂಬ ರೀಸನ್ಸ್ ಬಂದಿರುತ್ತೆ, ಬಟ್ ಎಲ್ಲ ಸರಿ ಇದೆ ಆದರೂ ರಿಜೆಕ್ಟ್ ಮಾಡಿದ್ರಾ ಅಂತ ನಾವು ಕೇಳ್ಬೋದು. ಇಲ್ಲಿಂದ ಮುಂದಕ್ಕೆ ಹೋದರೆ ನೆಕ್ಸ್ಟ್ ಬ್ಯಾಂಕಿಗೆ ಹೋಗುತ್ತೆ. 99% ನಾನು ಹೇಳ್ದಂಗೆ ಎಲ್ಲರೂ ಈ 4ನೇ ಸ್ಟೇಜ್ ಇರುತ್ತೆ ಬ್ಯಾಂಕಲ್ಲಿ. ಅವಾಗಲೇ ಹೇಳ್ದಂಗೆ ಜಸ್ಟ್ ಅಪ್ಲಿಕೇಶನ್ನು ಇಲ್ಲಿಂದ ಈ ಸ್ಟೇಜ್ಗೆ ಹೋಗಿರುತ್ತೆ, ನೀವು ನೋಡ್ಕೊಳ್ಳೋದು ಒಂದು ವಾರ ಆಗಿರುತ್ತೆ ಗ್ರೀನ್ ಟಿಕ್ ಬರೋದು. ಯಾಕಂದ್ರೆ ನಾವೇ ಡೈಲಿ ಬೆಳಗ್ಗೆ ಎದ್ದು ಸಂಜೆ ಮಲಗೋಕ್ಕಿಂತ ಮುಂಚೆ ಅದನ್ನೇ ನೋಡ್ತಿರಲ್ಲ. ಯಾವಾಗ ನೋಡ್ತೀರಾ ಅಯ್ಯೋ ಪಾಸ್ ಆಗಿದೆಯಲ್ಲ ಬ್ಯಾಂಕಲ್ಲಿ ಹೋಗೋಣ ಅಂತ ಹೋಗ್ತೀರಾ. ಈ ಗ್ರೀನ್ ಟಿಕ್ ಏನಿದೆ ಇದು ಗ್ರೀನ್ ಟಿಕ್ 3ನೇದಕ್ಕೆ ಬಂದರೆ ಬ್ಯಾಂಕಲ್ಲಿ ಇದೆ ಅಂತ ಹೋಗ್ತೀರಾ. ನಿಮ್ದು ಅಪ್ಲಿಕೇಶನ್ ಬಂದಿತ್ತು ಕಂಡ್ರೆ ನೀವು ಬಂದೇ ಇಲ್ಲ, ಅದಕ್ಕೆ ವಾಪಸ್ ರಿಜೆಕ್ಟ್ ಮಾಡ್ಬಿಟ್ಟು ಬಿಡ್ತಾರೆ. ನೋಡೇ ಇರಲ್ಲ, 1 ದಿನದಲ್ಲಿ ಆಗಿರೋದು ಕೇಸ್ಗಳಿದ್ದಾರೆ.
ಅವ್ರು ಏನು ನೋಡಿರಲ್ಲ, ಬಂದಿರುತ್ತೆ ರಿಜೆಕ್ಟ್ ಮಾಡಿರ್ತಾರೆ. ಮತ್ತೆ ಇನ್ನು ಕೆಲವರು ಡಾಕ್ಯುಮೆಂಟ್ ಸರಿ ಕೊಡ್ತಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ, ಇನ್ನು ಕೆಲವರು ಸುಮ್ಮನೆ ಆಟಾಡಿಸ್ತಾರೆ, ಸಿವಿಲ್ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ತುಂಬ ರೀಸನ್ಸ್ ಇದೆ. ಬಟ್ ಅದಕ್ಕೇನೆ ಫಸ್ಟ್ ನೀವು ಬ್ಯಾಂಕಿಗೆ ಹೋಗಿ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ, ನಾನು ಎಲಿಜಿಬಲ್ ಇದ್ದೀನಿ ಅಂತ ಫಸ್ಟೇ ಕೇಳ್ಕೊಂಡ್ಬಿಡಿ. ಇಷ್ಟೆಲ್ಲ ಮಾಡೋದಕ್ಕಿಂತ ಫಸ್ಟ್ ಕೇಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಇದು ಅಂತಲ್ಲ ನಾನು ಹೇಳ್ತಿರೋದು, ಯಾವುದೇ ಸ್ಕೀಮ್ ಆಗಿದೆ ಈ ಥರ ಪ್ರತಿ ಟೈಮ್ ನಿಮಗೆ ಬರ್ತಾ ಇರುತ್ತೆ. ರಿಟರ್ನ್ ಆದ್ರೂ ಈ ಥರ ಬರ್ತಾ ಇರುತ್ತೆ. 10 ಸತಿ ಅಲ್ಲ 20 ಸತಿ ರಿಜೆಕ್ಟ್ ಆಗಿದೆ ಅಪ್ಲಿಕೇಶನ್. ಬೇರೆ ಸ್ಕೀಮ್ಗಳಲ್ಲಿ ಹಂಗಲ್ಲ. ಈ ಸ್ಕೀಮಲ್ಲಿ ಒಂದು 20 ಸತಿ ರಿಜೆಕ್ಟ್ ಆದ್ರೂ ರಿಜೆಕ್ಟ್ ಆಗೋದಕ್ಕೆ ರೀಸನ್ ಕೊಡ್ತಾರೆ. ಎಕ್ಸಾಂಪಲ್, ನಮ್ಮದು ಕೆಲವೊಂದು ಅಪ್ಲಿಕೇಶನ್ ಹಾಕ್ಸಿರ್ತೀವಲ್ಲ, ಒಬ್ರು ಯಾರೋ ಅಪ್ಲಿಕೇಶನ್ ಹಾಕಿದ್ರು 100 ಕುರಿಗೆ ಒಂದು 14 ಗುಂಟೆದು ಒಂದು ಪಾಣಿ, ಅದು ಅವ್ರ ಹೆಸರಲ್ಲೇ ಇದೆ. ಇನ್ನೊಂದು ಅವರ ಅಪ್ಪನ ಹೆಸರಲ್ಲಿದೆ, ಅದೊಂದು 10 ಗುಂಟೆ ಏನಿದೆ, ಅದನ್ನು ಎರಡು ಅಪ್ಲೋಡ್ ಮಾಡಿದ್ರು. ಅಂದ್ರೆ ಶೆಡ್ ಮಾಡೋದು ಅಂದ್ರಲ್ಲ, ಎಲ್ಲ ಉಳ್ ಬೆಳ್ಕೊಳ್ಳೋದು ಅವ್ರು ಬೆಳ್ಕೊಳ್ಳೋ ಮಾತ್ರ ತೋರಿಸಿದ್ರು. ರಿಜೆಕ್ಟ್ ಮಾಡಿದ್ರು. ಏನಕ್ಕೆ ಅಂದ್ರೆ ಇಲ್ಲ ಸ್ವಂತ ಒಬ್ಬರ ಹೆಸರಲ್ಲೇ ಇರಬೇಕು ಅಂತಂದ್ರು. ಆಯ್ತು, ಅದೆಲ್ಲ ಆಯ್ತು. ಮತ್ತೆ ಅವರಿಂದ GPA ಮಾಡಿಸ್ಕೊಂಡ್ರೆ ಎಲ್ಲ ಹಾಕಿದ್ರು. GPA ಮಾಡಿಸ್ಕೊಂಡ್ಮೇಲೆ ಸೆಲೆಕ್ಷನ್ ಆಯ್ತು. ಅಂದ್ರೆ ಬ್ಲಡ್ ರಿಲೇಷನ್ ಇದ್ರೆ GPA ಮಾಡಿಸ್ಬೋದು. ಬಟ್ ನಮ್ಮ ಹತ್ರ 14 ಗುಂಟೆ ಇದ್ದಿದ್ದಕ್ಕದು, ನನ್ನ ಹತ್ರ ಒಂದು ಗುಂಟೆನೂ ಜಾಗ ಇಲ್ಲ, ಡೈರೆಕ್ಟ್ GPA ಮಾಡಿಸಿದ್ರೆ ಆಗಲ್ಲ. ಈ ತರ ನೀವು ಎಷ್ಟು ಸತಿ ಬೇಕಾದ್ರೂ ರೀಸಬ್ಮಿಟ್ ಮಾಡ್ಬೋದು, ಸೆಲೆಕ್ಷನ್ ಆಗುತ್ತೆ.